ಒಂದು ಸನ್ನಿವೇಶವನ್ನ ಊಹಿಸಿಕೊಳ್ಳಿ. ಸುತ್ತಲೂ 10,000 ಜನರು ಕಿರುಚುತ್ತಿದ್ದಾರೆ. ನಿಮ್ಮ ಎದುರಾಳಿಗಳು ಹಲ್ಲು ಮಸೆಯುತ್ತಿದ್ದಾರೆ. ನಿಮ್ಮ ಮನೆಯವರು, ನಿಮ್ಮ ದೇಶ, ಇಡೀ ಜಗತ್ತು ನಿಮ್ಮ ಒಂದು ಸಣ್ಣ ತಪ್ಪಿಗಾಗಿ ಕಾಯುತ್ತಿದೆ. ಒತ್ತಡ ಎಷ್ಟಿದೆ ಅಂದ್ರೆ ಒಬ್ಬ ಸಾಮಾನ್ಯ ಮನುಷ್ಯನ ಹಾರ್ಟ್ ಬೀಟ್ ಅಲ್ಲಿಗೆ ನಿಂತು ಹೋಗ್ಬೋದು. ಆದ್ರೆ ಅಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದಾನೆ. ಅವನ ಮುಖದಲ್ಲಿ ಯಾವುದೇ ಭಯವಿಲ್ಲ, ಅವನ ಕಣ್ಣುಗಳಲ್ಲಿ ಯಾವುದೇ ಗೊಂದಲವಿಲ್ಲ. ಅವನು ಮೈದಾನದಲ್ಲಿ ಇಲ್ಲ, ಅವನು ತನ್ನ ಮೆದುಳಿನ ಒಳಗೆ ಒಂದು ಶಬ್ದವಿಲ್ಲದ ಕೋಣೆಯಲ್ಲಿ ಕುಳಿತಿದ್ದಾನೆ. ಅದೇ MS ಧೋನಿ. ನಮ್ಗೆಲ್ಲ ಅನ್ಸುತ್ತೆ ಧೋನಿ ಅಂದ್ರೆ ಕೇವಲ ಅದೃಷ್ಟವಂತ ಅಂತ. ಆದ್ರೆ ಸತ್ಯ ಹೇಳ, ಅವರ ಅದೃಷ್ಟ ಅವರ ಮೈಂಡ್ ಸೆಟ್ ನ ಗುಲಾಮ. ನಾವು ಲೈಫ್ ನಲ್ಲಿ ಒಂದು ಸಣ್ಣ ಫೇಲ್ಯೂರ್ ಬಂದ ತಕ್ಷಣ ಅಥವಾ ಯಾರೋ ಒಬ್ರು ಬೈದ ತಕ್ಷಣ ಕುಸಿದು ಹೋಗ್ತೀವಿ. ರಾತ್ರಿ ನಿದ್ರೆ ಮಾಡಲ್ಲ, ಟೆನ್ಷನ್ ಮಾಡ್ಕೋತೀವಿ. ಆದ್ರೆ ಧೋನಿ ಆ ಪ್ರೆಷರ್ ಅನ್ನೇ ತಮ್ಗೆ ಬೇಕಾದಂತೆ ಮೌಲ್ಡ್ ಮಾಡ್ತಾರೆ. ಇವತ್ತು ನಾನು ನಿಂಗೆ ಯಾವುದೇ ಮೋಟಿವೇಶನಲ್ ಕತೆ ಹೇಳಲ್ಲ, ಬದಲಾಗಿ ನಿಮ್ಮ ಮೆದುಳನ್ನ ಧೋನಿ ಅಂತೆ ಕೋಲ್ಡ್ ಮತ್ತು ಕ್ಯಾಲ್ಕುಲೇಟೆಡ್ ಆಗಿ ಬದಲಿಸೋ 5 ಹಾರ್ಡ್ ಸೈಕಾಲಜಿಕಲ್ ಸ್ಟೆಪ್ಸ್ ಹೇಳ್ತೀನಿ. Are you ready to kill your weakness? Watch till the end. ಧೋನಿಯವರ ಅತಿ ದೊಡ್ಡ ಪವರ್ ಏನ್ ಗೊತ್ತಾ? ಅವ್ರಿಗೆ ಗೆಲುವು ಮತ್ತು ಸೋಲಿನ ಬಗ್ಗೆ ಕಿಂಚಿತ್ತೂ ತಲೆನೋವಿಲ್ಲ. ಹೌದು, ಇದು ಕೇಳೋಕೆ ವಿಚಿತ್ರ ಅನ್ಸುತ್ತೆ, ಆದ್ರೆ ಇದೇ ಸತ್ಯ. ನಾವೆಲ್ಲ ಯಾಕೆ ಪ್ರೆಷರ್ ಅನುಭವಿಸ್ತೀವಿ ಅಂದ್ರೆ ನಾವು ಯಾವತ್ತು ಆಮೇಲೆ ಏನಾಗುತ್ತೆ ಅನ್ನೋ ಯೋಚನೆಯಲ್ಲಿ ಬದುಕ್ತೀವಿ. ಎಕ್ಸಾಮ್ ಫೇಲ್ ಆದ್ರೆ ಏನಾಗುತ್ತೆ, ಬಿಸ್ನೆಸ್ ಲಾಸ್ ಆದ್ರೆ ಜನ ಏನಂತಾರೆ, ಈ ಏನಾಗುತ್ತೆ ಅನ್ನೋ ಪ್ರಶ್ನೆಯೇ ನಿಮ್ಮ ಕಾನ್ಫಿಡೆನ್ಸ್ ಅನ್ನ ತಿನ್ನುವ ಗೆದ್ದಲು. ಪ್ರಾಕ್ಟಿಕಲ್ ಸ್ಟೆಪ್: ಧೋನಿ ಅವರ ಪ್ರಾಸೆಸ್ ಓರಿಯೆಂಟೇಷನ್ ಅನ್ನ ಅಳವಡಿಸ್ಕೊಳ್ಳಿ. ನೀವು ಬ್ಯಾಟಿಂಗ್ ಮಾಡುವಾಗ ನಾನು ಮ್ಯಾಚ್ ಗೆಲ್ಸ್ಬೇಕು ಅಂತ ಯೋಚಿಸಬೇಡಿ, ಬದಲಾಗಿ ಈ ಬಾಲ್ ಅನ್ನ ನಾನು ಹೇಗೆ ಡಿಫೆಂಡ್ ಮಾಡಬೇಕು ಅಂತ ಮಾತ್ರ ಯೋಚಿಸಿ. ಲೈಫ್ ನಲ್ಲಿ ನಿಮ್ಮ ಗುರಿ ದೊಡ್ಡದಾಗಿರ್ಲಿ, ಆದ್ರೆ ನಿಮ್ಮ ಫೋಕಸ್ ಕೇವಲ ಇವತ್ತಿನ ಕೆಲಸದ ಮೇಲೆ ಇರಲಿ. ಫಲಿತಾಂಶದ ಬಗ್ಗೆ ಯೋಚಿಸೋದು ಅಂದ್ರೆ ಭವಿಷ್ಯದ ಬಗ್ಗೆ ಭಯ ಪಡೋದು ಅಂತ ಅರ್ಥ. ಆ ಭಯವನ್ನ ಹಿಂದೆ ಕೊಂದು ಹಾಕಿ. ನೀವು ನಿಮ್ಮ ಕೆಲಸವನ್ನ 100% ಸರಿಯಾಗಿ ಮಾಡಿದ್ರೆ ರಿಸಲ್ಟ್ ನಿಮ್ಮ ಪಾದದ ಹತ್ತಿರ ಬಂದು ಬೀಳಲೇಬೇಕು. ಇದು ಯೂನಿವರ್ಸಲ್ ಲಾ. ಹಂತ 2: ಇಮೋಷನಲ್ ನಮ್ನೆಸ್. ಧೋನಿಯವರನ್ನ ನೀವು ಯಾವತ್ತೂ ಮೈದಾನದಲ್ಲಿ ಅತಿಯಾಗಿ ಸಂಭ್ರಮಿಸೋದನ್ನ ಅಥವಾ ಅತಿಯಾಗಿ ಕೋಪ ಮಾಡ್ಕೊಳ್ಳೋದನ್ನ ನೋಡಿದ್ದೀರಾ? ಇಲ್ಲ. ಯಾಕಂದ್ರೆ ಅವರು ತಮ್ಮ ಎಮೋಷನ್ಸ್ ಅನ್ನ ತಮ್ಮ ಕಂಟ್ರೋಲ್ ನಲ್ಲಿ ಇಟ್ಟಿದ್ದಾರೆ. ಭಾವನೆಗಳು ಮನುಷ್ಯನ ಅತಿ ದೊಡ್ಡ ಶತ್ರುಗಳು. ನೀವು ಅತಿಯಾಗಿ ಖುಷಿಯಾಗಿದ್ದಾಗ ತಪ್ಪು ನಿರ್ಧಾರ ತಗೋತೀರಾ, ಅತಿಯಾಗಿ ಬೇಜಾರಾಗಿದ್ದಾಗ ಕೆಲಸವನ್ನ ಅರ್ಧಕ್ಕೆ ಬಿಡ್ತೀರಾ. ಒಬ್ಬ ಲೀಡರ್ ಅಥವಾ ಒಬ್ಬ ವಿನ್ನರ್ ಯಾವತ್ತೂ ತನ್ನ ಭಾವನೆಗಳಿಗೆ ಮಾರು ಹೋಗಲ್ಲ. ಪ್ರಾಕ್ಟಿಕಲ್ ಸ್ಟೆಪ್: ಇದನ್ನ ಸೈಕಾಲಜಿಯಲ್ಲಿ ದ ಗ್ಯಾಪ್ ಅಂತಾರೆ. ಪರಿಸ್ಥಿತಿ ಮತ್ತು ನಿಮ್ಮ ರಿಯಾಕ್ಷನ್ ನಡುವೆ ಒಂದು ಸಣ್ಣ ಗ್ಯಾಪ್ ಕ್ರಿಯೇಟ್ ಮಾಡಿ. ಯಾರೋ ನಿಮ್ಮನ್ನ ಅವಮಾನಿಸಿದ್ರೆ ತಕ್ಷಣ ವಾಪಸ್ ಬೈಬೇಡಿ. 5 ಸೆಕೆಂಡ್ ಮೌನವಾಗಿರಿ. ಆ ಮೌನವೇ ನಿಮ್ಮ ಪವರ್. ನಿಮ್ಮ ಮೈಂಡ್ ಅನ್ನ ಒಂದು ಶಾಂತವಾದ ಸಮುದ್ರದಂತೆ ಮಾಡಿ. ಮೇಲ್ಗಡೆ ಎಷ್ಟೇ ಅಲೆಗಳಿದ್ರು ಒಳಗಡೆ ಶಾಂತವಾಗಿರಿ. ಧೋನಿಯಂತೆ ಕೂಲ್ ಆಗಿರೋದನ್ನ ಕಲೀರಿ. ಯಾವಾಗ ನೀವು ರಿಯಾಕ್ಟ್ ಮಾಡೋದನ್ನ ನಿಲ್ಲಿಸ್ತೀರೋ ಅವಾಗ ಜಗತ್ತು ನಿಮ್ಮನ್ನ ನೋಡಿ ಹೆದರೋಕೆ ಶುರು ಮಾಡುತ್ತೆ. ಹಂತ 3: ಮ್ಯಾಸ್ಟರಿಂಗ್ ಸಿಂಪ್ಲಿಸಿಟಿ. ಧೋನಿಯವರ ಪ್ಲಾನ್ಸ್ ಯಾವಾಗಲೂ ತುಂಬಾ ಸಿಂಪಲ್ ಆಗಿರ್ತವೆ. ಅವ್ರು ಯಾವುದೇ ದೊಡ್ಡ ಸಿದ್ಧಾಂತಗಳನ್ನ ನಂಬಲ್ಲ. ಅವ್ರು ನಂಬೋದು ಕೇವಲ ಬೇಸಿಕ್ಸ್ ಅನ್ನ ಮಾತ್ರ. ಇವತ್ತಿನ ದಿನಗಳಲ್ಲಿ ನಾವು ವಿಷಯಗಳನ್ನ ತುಂಬಾ ಕಾಂಪ್ಲಿಕೇಟೆಡ್ ಮಾಡ್ಕೋತೀವಿ. ನಮ್ಗೆ 100 ಕೆಲಸಗಳನ್ನ ಒಟ್ಟಿಗೆ ಮಾಡಬೇಕು ಅನ್ಸುತ್ತೆ, ಕೊನೆಗೆ ಯಾವುದನ್ನು ಮಾಡಲ್ಲ. ಧೋನಿ ರೈಲ್ವೆ ಸ್ಟೇಷನ್ ಅಲ್ಲಿ ಟಿಕೆಟ್ ಕಲೆಕ್ಟರ್ ಆಗಿದ್ದಾಗಲೂ ಅವರು ತಮ್ಮ ಕೆಲಸವನ್ನ ಅಷ್ಟೇ ಸರಳವಾಗಿ ಮತ್ತು ಶಿಸ್ತಿನಿಂದ ಮಾಡ್ತಿದ್ರು. ಪ್ರಾಕ್ಟಿಕಲ್ ಸ್ಟೆಪ್: ದ ಆರ್ಟ್ ಆಫ್ ಎಲಿಮಿನೇಷನ್. ದಿನಕ್ಕೆ 10 ಗುರಿಗಳನ್ನ ಇಟ್ಕೋಬೇಡಿ. ಕೇವಲ 1 ಅಥವಾ 2 ಅತಿ ಮುಖ್ಯ ಕೆಲಸಗಳನ್ನ ಮಾತ್ರ ಮಾಡಿ. ಗೊಂದಲ ಇರೋ ಕಡೆ ಸೋಲು ಇರುತ್ತೆ, ಸ್ಪಷ್ಟತೆ ಇರೋ ಕಡೆ ಧೋನಿ ಇರ್ತಾರೆ. ನಿಮ್ಮ ದಿನಚರಿಯನ್ನ ಎಷ್ಟು ಸಾಧ್ಯವೋ ಅಷ್ಟು ಸರಳವಾಗಿರಿ. ಯಶಸ್ಸು ಅಂದ್ರೆ ಕಷ್ಟವಾದ ಕೆಲಸ ಮಾಡೋದಲ್ಲ, ಸರಳವಾದ ಕೆಲಸವನ್ನ ಪ್ರತಿದಿನ ಶಿಸ್ತಿನಿಂದ ಮಾಡೋದು. ಹಂತ 4: ಪ್ರೆಷರ್ ಅನ್ನ ಎಂಜಾಯ್ ಮಾಡಿ. ನಮ್ಗೆಲ್ಲ ಪ್ರೆಷರ್ ಬಂದ್ರೆ ಭಯ ಆಗುತ್ತೆ, ಆದ್ರೆ ಧೋನಿ ಪ್ರೆಷರ್ ಬಂದ್ರೆ ಅವ್ರು ಹೆಚ್ಚು ಅಲರ್ಟ್ ಆಗ್ತಾರೆ. ಅವ್ರು ಹೇಳ್ತಾರೆ ಪ್ರೆಷರ್ ಅಂದ್ರೆ ಅದು ನಮ್ಗೆ ಸಿಕ್ಕಿರೋ ಒಂದು ಅವಕಾಶ ಅಂತ. ಯೋಚನೆ ಮಾಡಿ, ಪ್ರೆಷರ್ ಇಲ್ದಿದ್ರೆ ವಜ್ರ ಸೃಷ್ಟಿಯಾಗುತ್ತಿರ್ಲಿಲ್ಲ. ನಿಮ್ ಜೀವನದಲ್ಲಿ ಕಷ್ಟಗಳು ಬರ್ತಿದೆ ಅಂದ್ರೆ ನೀವು ಯಾವುದೋ ಒಂದು ದೊಡ್ಡ ಗೆಲುವಿಗೆ ಹತ್ತಿರವಾಗ್ತಿದ್ದೀರಾ ಅಂತ ಅರ್ಥ. ಧೋನಿ ಯಾವಾಗ್ಲೂ ಮ್ಯಾಚ್ ಅನ್ನ ಕೊನೆಯ ಓವರ್ ವರ್ಗೂ ತಗೊಂಡೋಗ್ತಾರೆ. ಯಾಕೆ ಗೊತ್ತಾ? ಯಾಕಂದ್ರೆ ಅವ್ರಿಗೆ ಗೊತ್ತು ತಮ್ಗಿಂತ ಹೆಚ್ಚಾಗಿ ಎದುರಾಡಿ ಬೌಲರ್ ಪ್ರೆಷರ್ ನಲ್ಲಿ ಇರ್ತಾನೆ ಅಂತ. ಪ್ರಾಕ್ಟಿಕಲ್ ಸ್ಟೆಪ್: ಕಷ್ಟದ ಪರಿಸ್ಥಿತಿ ಬಂದಾಗ ಓಡಿ ಹೋಗ್ಬೇಡಿ, ಅದನ್ನ ಎದುರಿಸಿ ನಿಲ್ಲಿ. ಇದು ನನ್ನನ್ನ ಟೆಸ್ಟ್ ಮಾಡಕ್ಕೆ ಬಂದಿರೋ ಚಾನ್ಸ್ ಅಂತ ಅನ್ಕೊಳ್ಳಿ. ನೀವು ಶಾಂತವಾಗಿದ್ರೆ ನಿಮ್ ಎದುರಾಡಿ ತಾನಾಗಿಯೇ ತಪ್ಪು ಮಾಡ್ತಾನೆ. ಆ ತಪ್ಪಿಗಾಗಿ ಕಾಯಿರಿ. ಪ್ರೆಷರ್ ಅನ್ನ ನೀವು ಶತ್ರುವನ್ನಾಗಿ ಮಾಡಬೇಡಿ,
ಅದನ್ನ ನಿಮ್ಮ ಸೈನಿಕನನ್ನಾಗಿ ಮಾಡ್ಕೊಳ್ಳಿ. ಹಂತ 5, ದ ಓನರ್ಶಿಪ್ ಮೈಂಡ್ ಸೆಟ್. ಧೋನಿ ಅವರ ಅತಿ ದೊಡ್ಡ ಲಕ್ಷಣ ಅಂದ್ರೆ ಅವರು ಎಕ್ಸ್ಕ್ಯೂಸಸ್ ಹೇರಲ್ಲ. ಟೀಮ್ ಸೋತ್ರೆ ಅವರು ನನ್ನ ತಪ್ಪು ಅಂತ ಒಪ್ಕೊಳ್ತಾರೆ, ಗೆದ್ರೆ ಟ್ರೋಫಿಯನ್ನ ಯುವ ಆಟಗಾರರ ಕೈಗೆ ಕೊಟ್ಟು ಸೈಡ್ಗೆ ನಿಲ್ತಾರೆ. ನಾವೇನ್ ಮಾಡ್ತೀವಿ, ಏನಾದ್ರೂ ತಪ್ಪಾದ್ರೆ ತಕ್ಷಣ ಅದನ್ನ ಪರಿಸ್ಥಿತಿಯ ಮೇಲೆ ಅಥವಾ ಬೇರೆಯವ್ರ ಮೇಲೆ ಹಾಕ್ತಿವಿ. ಇದು ಲೂಸರ್ಸ್ ಗುಣ. ಒಬ್ಬ ಧೋನಿ ಮೈಂಡ್ ಸೆಟ್ ಇರೋ ವ್ಯಕ್ತಿ ತನ್ನ ಜೀವನದ ಪ್ರತಿಯೊಂದು ಘಟನೆಗೂ ತಾನೇ ಜವಾಬ್ದಾರಿ ಅಂತ ನಂಬ್ತಾನೆ. ಪ್ರಾಕ್ಟಿಕಲ್ ಸ್ಟೆಪ್: ಇವತ್ತಿನಿಂದ ಯಾರನ್ನೂ ಬೈಯೋದನ್ನ ನಿಲ್ಲಿಸಿ. ನಿಮ್ಮ ಹತ್ರ ಹಣ ಇಲ್ಲ ಅಂದ್ರೆ ಅದು ನಿಮ್ಮ ತಪ್ಪು. ನಿಮ್ ಕೆರಿಯರ್ ಚೆನ್ನಾಗಿಲ್ಲ ಅಂದ್ರೆ ಅದು ನಿಮ್ಮ ತಪ್ಪು. ಯಾವಾಗ ನೀವು ನನ್ನ ತಪ್ಪು ಅಂತ ಒಪ್ಕೊಳ್ತೀರೋ ಅವಾಗ ಮಾತ್ರ ನಿಮ್ಗೆ ಅದನ್ನ ಬದಲಿಸುವ ಶಕ್ತಿ ಸಿಗುತ್ತೆ. ಎಕ್ಸ್ಕ್ಯೂಸಸ್ ಹೇಳೋದು ನಿಮ್ಮನ್ನ ದುರ್ಬಲ ಮಾಡುತ್ತೆ. ಜವಾಬ್ದಾರಿ ತಗೊಳ್ಳೋದು ನಿಮ್ಮನ್ನ ಒಬ್ಬ ಕಿಂಗ್ ಆಗಿ ಬದಲಿಸುತ್ತೆ. ಸ್ನೇಹಿತರೆ, ಧೋನಿ ಮೈಂಡ್ ಸೆಟ್ ಅನ್ನೋದು ಯಾವುದೇ ಅಂಗಡಿಯಲ್ಲಿ ಸಿಗೋ ವಸ್ತು ಅಲ್ಲ. ಅದು ಬೆಂಕಿಯಲ್ಲಿ ಬೆಂದು ಬಂದಿರೋ ಪರ್ಸನಾಲಿಟಿ. ನೀವು ಎಲ್ಲಿದ್ದೀರಾ ಅನ್ನೋದು ಮುಖ್ಯವಲ್ಲ, ನಿಮ್ಮ ಮೆದುಳಿನಲ್ಲಿ ನೀವು ಎಂತಹ ಯೋಚನೆಗಳನ್ನ ಸಾಕ್ತಿದ್ದೀರಾ ಅನ್ನೋದು ಮುಖ್ಯ. ಜಗತ್ತು ನಿಮ್ಮನ್ನ ನೋಡಿ ಕಿರುಚಬಹುದು, ನಿಮ್ಮನ್ನ ಕಡೆಗಣಿಸಬಹುದು. ಆದ್ರೆ ನೀವು ಆ ಸ್ಟೇಡಿಯಂನ ಮಧ್ಯದಲ್ಲಿ ನಿಂತಿರೋ ಧೋನಿಯಂತೆ ಶಾಂತವಾಗಿರಿ. ನಿಮ್ಮ ಕೆಲಸ ಮಾತಾಡ್ಲಿ, ನಿಮ್ಮ ರಿಸಲ್ಟ್ ಸದ್ದು ಮಾಡ್ಲಿ. ನೀವು ಧೋನಿಯಂತೆ ಆ ಸ್ಟೀಲ್ ಕೋಲ್ಡ್ ಮೈಂಡ್ ಸೆಟ್ ಬಿಲ್ಡ್ ಮಾಡಕ್ಕೆ ಇವತ್ತೇ ರೆಡಿ ಇದ್ದೀರಾ? ಹಾಗಾದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕ್ಯಾಪ್ಟನ್ ಆಫ್ ಮೈ ಲೈಫ್ ಅಂತ ಟೈಪ್ ಮಾಡಿ. ನಿಮ್ಮಲ್ಲಿ ಆ ತಾಳ್ಮೆ ಮತ್ತು ಹಸಿವು ಇದ್ರೆ ಮಾತ್ರ ಈ ಜಗತ್ತು ನಿಮ್ಮ ಮುಂದೆ ಮಂಡಿಯೂರುತ್ತೆ. ಈ ವಿಡಿಯೋ ಯಾವುದಾದ್ರೂ ಸಣ್ಣ ವಿಷಯಕ್ಕೆಲ್ಲ ಟೆನ್ಷನ್ ಮಾಡ್ಕೊಳ್ಳೋ ಫ್ರೆಂಡ್ಗೆ ಈಗಲೇ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.